ಕಳೆದ ಕಾರ್ಯಕ್ರಮವೊಂದರಲ್ಲಿ ವೀರಪ್ಪ ಮೊಯ್ಲಿ ಅವರು ಸಿಎಂ ಆಗೋದನ್ನ ಡಿಕೆ ಶಿವಕುಮಾರ್ ಅವರು ಏನಿದ್ದಾರಲ್ಲ ಆ ವಿಚಾರವನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಈಗ ಆ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಸಮಜಾಯಿಷಿಯನ್ನ ಕೂಡ ಕೊಟ್ಟಿದ್ದಾರೆ. ಡಿಕೆಶಿ ಈಗಲೇ ಸಿಎಂ ಆಗಬೇಕು ಅಂತ ನಾನು ಹೇಳಿಲ್ಲ, ನನ್ನ ಹೇಳಿಕೆಯನ್ನ ಅಪಾರ್ಥ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ಅಧಿಕಾರ ಬದಲಾವಣೆನ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರ ಮಾತಿನಲ್ಲಿ ಹಲವು ಅರ್ಥ ಇದೆ. ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ, ಶಾಸಕರ ಅಭಿಪ್ರಾಯದಂತೆ ಸಿಎಂ ಆಯ್ಕೆ ಆಗುತ್ತದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮತ್ತೊಮ್ಮೆ ವೀರಪ್ಪ ಮೊಯ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ವೀರಪ್ಪ ಮೊಯ್ಲಿ ಅವರು ಇರುವಂತದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ, ಅಂದ್ರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರವಿತ್ತು. ನೀವೇನ್ ಹೇಳಿಕೆ ಕೊಟ್ರಿ ಅಥವಾ ಏನ್ ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ, ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದ್ರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು ಪಿಸಿಸಿ ಅಧ್ಯಕ್ಷರಾಗಿ ಬಂದಿದ್ರು. ಪಿಸಿಸಿ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನಿಸ್ತು ಏನು ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಫಾರ್. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನ, ಅದು ಕೂಡ ಪಿಸಿಸಿ ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತೆ ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನ ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಕೂಡ ಇದೆ. ಆದ್ರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಆಗಿ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ನೀವು ಹೇಳಿಕೆ ಕೊಟ್ಟ ನಂತರ ಈ ರೀತಿ ಚರ್ಚೆಗಳು ಆರಂಭ ಆಗಿರುವಂತದ್ದು, ಏನ್ ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಅದು ಆದ್ರೆ ಸ್ಪಷ್ಟ ಅಂತ ಹೇಳಿದ್ರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದುಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ತರ ಹೇಳಿಲ್ಲ. ಸತತ ಕಳೆದ ಕಾರ್ಯಕ್ರಮವೊಂದರಲ್ಲಿ ವೀರಪ್ಪ ಮೊಯ್ಲಿ ಅವರು ಸಿಎಂ ಆಗೋದನ್ನ ಡಿಕೆ ಶಿವಕುಮಾರ್ ಅವರು ಏನಿದ್ದಾರಲ್ಲ ಆ ವಿಚಾರವನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಈಗ ಆ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಸಮಜಾಯಿಷಿಯನ್ನ ಕೂಡ ಕೊಟ್ಟಿದ್ದಾರೆ. ಡಿಕೆಶಿ ಈಗಲೇ ಸಿಎಂ ಆಗಬೇಕು ಅಂತ ನಾನು ಹೇಳಿಲ್ಲ, ನನ್ನ ಹೇಳಿಕೆಯನ್ನ ಅಪಾರ್ಥ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ಅಧಿಕಾರ ಬದಲಾವಣೆನ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರ ಮಾತಿನಲ್ಲಿ ಹಲವು ಅರ್ಥ ಇದೆ. ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ, ಶಾಸಕರ ಅಭಿಪ್ರಾಯದಂತೆ ಸಿಎಂ ಆಯ್ಕೆ ಆಗುತ್ತದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮತ್ತೊಮ್ಮೆ ವೀರಪ್ಪ ಮೊಯ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ವೀರಪ್ಪ ಮೊಯ್ಲಿ ಅವರು ಇರುವಂತದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ, ಅಂದ್ರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರವಿತ್ತು. ನೀವೇನ್ ಹೇಳಿಕೆ ಕೊಟ್ರಿ ಅಥವಾ ಏನ್ ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ, ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದ್ರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು ಪಿಸಿಸಿ ಅಧ್ಯಕ್ಷರಾಗಿ ಬಂದಿದ್ರು. ಪಿಸಿಸಿ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನಿಸ್ತು ಏನು ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಫಾರ್. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನ, ಅದು ಕೂಡ ಪಿಸಿಸಿ ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಹಾಗೆ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತೆ ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನ ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ.
ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮ್ಮ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಕೂಡ ಇದೆ. ಆದ್ರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಆಗಿ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ನೀವು ಹೇಳಿಕೆ ಕೊಟ್ಟ ನಂತರ ಈ ರೀತಿ ಚರ್ಚೆಗಳು ಆರಂಭ ಆಗಿರುವಂತದ್ದು ಏನ್ ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಅದು ಆದ್ರೆ ಸ್ಪಷ್ಟ ಅಂತ ಹೇಳಿದ್ರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದ್ಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ತರ ಹೇಳಿಲ್ಲ. ಸತತ ಕಳೆದ ಕಾರ್ಯಕ್ರಮವೊಂದರಲ್ಲಿ ವೀರಪ್ಪ ಮೊಯ್ಲಿ ಅವರು ಸಿಎಂ ಆಗೋದನ್ನ ಡಿಕೆ ಶಿವಕುಮಾರ್ ಅವರು ಏನಿದ್ದಾರಲ್ಲ ಆ ವಿಚಾರವನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಈಗ ಆ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಸಮಜಾಯಿಷಿಯನ್ನ ಕೂಡ ಕೊಟ್ಟಿದ್ದಾರೆ. ಡಿಕೆಶಿ ಈಗಲೇ ಸಿಎಂ ಆಗಬೇಕು ಅಂತ ನಾನು ಹೇಳಿಲ್ಲ, ನನ್ನ ಹೇಳಿಕೆಯನ್ನ ಅಪಾರ್ಥ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ಅಧಿಕಾರ ಬದಲಾವಣೆನಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರ ಮಾತಿನಲ್ಲಿ ಹಲವು ಅರ್ಥ ಇದೆ. ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ, ಶಾಸಕರ ಅಭಿಪ್ರಾಯದಂತೆ ಸಿಎಂ ಆಯ್ಕೆ ಆಗುತ್ತದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮತ್ತೊಮ್ಮೆ ವೀರಪ್ಪ ಮೊಯ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ವೀರಪ್ಪ ಮೊಯ್ಲಿ ಅವರು ಇರುವಂತದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ, ಅಂದ್ರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರವಿತ್ತು. ನೀವೇನ್ ಹೇಳಿಕೆ ಕೊಟ್ರಿ ಅಥವಾ ಏನ್ ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದ್ರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು ಪಿಸಿಸಿ ಅಧ್ಯಕ್ಷರಾಗಿ ಬಂದಿದ್ರು. ವಿಶೇಷ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನಿಸ್ತು ಏನ್ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡುವುದು, ವಿರೋಧ ಪರ. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನ, ಅದು ಕೂಡ ಪಿಸಿಸಿ ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತೆ ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನ ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮ್ಮ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಕೂಡ ಇದೆ. ಆದ್ರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಆಗಿ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ನೀವು ಹೇಳಿಕೆ ಕೊಟ್ಟ ನಂತರ ಈ ರೀತಿ ಚರ್ಚೆಗಳು ಆರಂಭ ಆಗಿರುವಂತದ್ದು ಏನ್ ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಅದು ಆದ್ರೆ ಸ್ಪಷ್ಟ ಅಂತ ಹೇಳಿದ್ರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದ್ಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ತರ ಹೇಳಿಲ್ಲ. ಸತತ